ನಿಜವಾಗ್ಲೂ ದತ್ತ ಜಯಂತಿಯ ದಿನ ದತ್ತ ಮಾಲೆ ಅನ್ನುವಂತಹ ಒಂದು ವ್ಯವಸ್ಥೆ ಏನಿದೆ ಇದು ಆರಂಭ ಆಗಿದ್ ಯಾವಾಗ, ಅದಕ್ಕೆ ಮೂಲ ಕರ್ತೃ ಯಾರು, ಅದರ ಚಿಂತನೆ ಯಾರ್ದು, ಮತ್ತೆ ಮೊದಲನೇ ಸನಿ ನೀವೆಲ್ಲರೂ ಕೂಡ ಮಾಲೆಯನ್ನ ಧರಿಸಿದಾಗ ಎಷ್ಟು ಜನ ಧರಿಸಿ ದತ್ತ ಜಯಂತಿಗೆ ಹೋಗಿದ್ರಿ? 1990ರವರೆಗೆ ಮಾತ್ರ ಹೇಳಿದೆ. ನಿಮ್ ಮೂಲವಾಗಿರುವಂತಹ ಘಟನೆ ಯಾವಾಗ DC ಅವರು ಸುಬ್ರಹ್ಮಣ್ಯ ಅವರು ಇದು ಮಾಡಿದ್ರು. ಆ ನಂತರ ಇದಕ್ಕೆ ದೊಡ್ಡದಾಗಿರುವಂತ ಇಡೀ ರಾಜ್ಯ ಮಟ್ಟದಲ್ಲಿ ಆಗಿರುವಂತ ಒಂದು ವಾತಾವರಣ ಬರಬೇಕು. ಅದೇ ಸಮಯದಲ್ಲಿ ಅಯೋಧ್ಯೆಯಲ್ಲೂ ಸಹ ರಾಮ ಜನ್ಮಭೂಮಿಯ ಹೋರಾಟ ಆರಂಭ ಆಗಿತ್ತು. ಕರಸೇವೆ ಆರಂಭ, ಕರಸೇವೆಯ ಒಂದು ಆಗಸ್ಟ್ನೇ ರಾಮ ಜನ್ಮಭೂಮಿಯಿಂದ ಬರುವಂತ ರಾಮ ಜ್ಯೋತಿ ಬಂದಿತ್ತು. ರಾಮನಿಂದ ಬರಬೇಕಾದ್ರೆ ಇಟ್ಟಿಗೆಯನ್ನ ಕಳಿಸ್ಕೊಡುವಂತ ಒಂದು ಹೋರಾಟಗಳು ಪ್ರಾರಂಭ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ 92ರ ಸಮಯದಲ್ಲಿ ಒಂದು ದೊಡ್ಡದಾಗಿರುವಂತಹ ಹೋರಾಟ ಆಗುತ್ತೆ. ಆ ಹೋರಾಟದ ಸಂದರ್ಭದಲ್ಲಿ ಅವಾಗಿನ ನಾಯಕರಾಗಿರುವಂತಹ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಇವರೆಲ್ಲರೂ ಬರ್ತಾರೆ. ಮತ್ತು ಅನಂತಕುಮಾರ್ ಅವರು ಸಹ ಇಲ್ಲಿ ಸಭೆಗಳಿಗೆ ಭಾಗವಹಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಿಂದೂಗಳು ಒಂದು ಸಭೆಯಲ್ಲಿ ಹೋರಾಟ ಮಾಡ್ತಾ ಇದು ದಕ್ಷಿಣದ ಅಯೋಧ್ಯೆ ಅನ್ನುವಂಥ ಮಾತನ್ನ ಅನಂತಕುಮಾರ್ ಅವರು ಹೇಳ್ತಾರೆ. ಮತ್ತು ಅವತ್ತಿನ ಹೋರಾಟದಲ್ಲಿ ಶೋಭಾ ಕರಂದ್ಲಾಜೆ ಅವರೇ, ಅವಾಗ ಶೋಭಾ ಕರಂದ್ಲಾಜೆ ಅವರು, ಈಗಿನ ನಮ್ಮ ಶಾಸಕರಾಗಿರುವಂತಹ CT ರವಿಯವರು, ಸುನೀಲ್ ಕುಮಾರ್ ಅವರು, ಅವರೆಲ್ಲರೂ ಸಹ ನಾವು 90ರವರೆಗೂ ಹೋರಾಟವನ್ನ ಮಾಡ್ಕೊಳ್ತಾ ಬಂದ್ರೆ ಅದರ ಹೋರಾಟದ ಮುಂದಿನ ಭಾಗವಾಗಿ ಮತ್ತೊಂದಿಷ್ಟು ವಿಶಾಲವಾಗಿ ಉಗ್ರವಾಗಿ ಹೋರಾಟ ಅವಾಗಿಂದ ಆರಂಭ ಆಗುತ್ತೆ. 92ಕ್ಕೆ ಮಾತ್ರ ಅದು ನಿಲ್ಲೋದಿಲ್ಲ. ಅದ ನಂತರ ಅದಕ್ಕೆ ಹೆಚ್ಚು ಸಂಖ್ಯೆಯನ್ನ ಬರುವಂತವ್ರ ಸಂಖ್ಯೆ ಆರ್ಗನೈಸ್ ಆಗ್ತಾ ಹೋಗುತ್ತೆ. ವಿಶ್ವ ಹಿಂದೂ ಪರಿಷತ್ ಇಡೀ ರಾಜ್ಯದಲ್ಲಿ ಇದೊಂದು ಹೋರಾಟ ಎತ್ಕೊಳ್ಳುತ್ತೆ. ಸಣ್ಣ ಪುಟ್ಟ ಅಲ್ಲಲ್ಲೇ ಗಲಾಟೆ ಆಗುತ್ತೆ. ಬರ್ಬೇಕಾದ್ರೆ ದತ್ತ ಭಕ್ತರ ಮೇಲೆ ಕಲ್ಲು ತೂರಾಟ ಆಗುವಂಥದ್ದು, ಅಥವಾ ದತ್ತ ಭಕ್ತರಿಗೆ ಅಲ್ಲಿ ಬಂದಾಗ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡದೇ ಇರುವಂಥದ್ದು, ಇದನ್ನ ಗಮನಿಸಿರುವಂತಹ ಇದು ಹೋರಾಟದ ಸ್ವರೂಪ ಅಲ್ಲ. ಇದು ದತ್ತ ಅಂತ ಹೇಳಿದ್ರೆ ಭಕ್ತನ ಒಂದು ಪ್ರತ್ಯೇಕವಾಗಿರುವಂಥ ಶಾಂತಿಯುತವಾಗಿರುವಂತಹ ಹೋರಾಟ ಇರಬೇಕು. ಈ ಶಾಂತಿಯುತವಾಗಿರುವಂತಹ ಹೋರಾಟದಲ್ಲೇ ಇದರ ಏನು ಅವಶ್ಯಕತೆ ಏನಿದೆ, ಇದರ ಇದರ ಮಹತ್ವ ಏನಿದೆ ಅನ್ನುವಂಥದ್ದನ್ನ ಜನರಿಗೆ ಮತ್ತು ಸರ್ಕಾರಕ್ಕೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ 98ರೊಳಗಡೆನೆ ಅವಾಗಿನ ಈಗಿನ ಶಾಸಕರಾಗಿರುವಂಥ CT ರವಿಯವರು ಮತ್ತು ಸುನೀಲ್ ಕುಮಾರ್ ಅವರು ಬಜರಂಗ ದಳದ ಕಾರ್ಕಳದ ಶಾಸಕರು. ಆದರೆ ಚಿಕ್ಕಮಗಳೂರಿನವರು ಮೊದಲು ವಿದ್ಯಾರ್ಥಿ ದಸೆಯಿಂದ ಹೋರಾಟ ಮಾಡ್ಕೊಂಡು ಬಂದಿರ್ತಾರೆ. ಅವರು ವಿದ್ಯಾರ್ಥಿ ಪರಿಷತ್ನಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ತದನಂತರ ಅವರಿಗೆ ವಿಶ್ವ ಹಿಂದೂ ಪರಿಷತ್ನ ಬಜರಂಗದ ದಳದ ಒಂದು ಜವಾಬ್ದಾರಿ ಇಡೀ ರಾಜ್ಯದ ಸಿಗುತ್ತೆ. ಪ್ರಾರಂಭದಲ್ಲಿ ಜಿಲ್ಲೆನಲ್ಲಿ ಶುರುವಾದಾಗ ದತ್ತ ಯಾತ್ರೆ ಪ್ರಾರಂಭ ಆಗುತ್ತೆ, ದತ್ತ ರಥಯಾತ್ರೆ ಪ್ರಾರಂಭ ಆಗುತ್ತೆ. ಇಡೀ ಜಿಲ್ಲೆನಲ್ಲಿ ದತ್ತಾತ್ರೇಯನ ರಥಯಾತ್ರೆ ಆರಂಭ ಮಾಡಿ ಇಡೀ ಜಿಲ್ಲೆಯ ಮೂಲೆಗಳಿಗೂ ಹೋಗಿ ದತ್ತಾತ್ರೇಯನ ಮಹತ್ವ ಈ ರೀತಿ ಇದೆ, ದತ್ತಪೀಠದಲ್ಲಿ ಈ ರೀತಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಸರ್ಕಾರ ಮತ್ತು ಕೋರ್ಟ್ ನಮ್ಗೆ ಅವಕಾಶ ಇದ್ರು ಇಲ್ಲಿ ನಮ್ಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಜನರಿಗೆ ಹೇಳಿ ಆ ಭಕ್ತರನ್ನ ಒಟ್ಟು ಸೇರಿಸಿ ಯಾವಾಗ ಹೋರಾಟ ಆರಂಭ ಆಗುತ್ತೆ ಆವಾಗ ಇದಕ್ಕೆ ಇನ್ನೊಂದು ರೂಪವನ್ನ ಕೊಟ್ಟಿರುವಂಥದ್ದು. ಯಾವ ರೀತಿಯಲ್ಲಿ ದತ್ತ ಮಾಲೆಯನ್ನ ಧರಿಸ್ತಾ ಇದ್ದಾರೆ ಅದಕ್ಕೆ ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕ್ತಾರೆ. ಅಲ್ಲಿ 45 ದಿವಸ ಮಾಲೆಯನ್ನ ಹಾಕ್ತಾರೆ, ಕೆಲವರು 21 ದಿವಸ ಹಾಕ್ತಾರೆ, ಕೆಲವರು ವಾರ ಹಾಕ್ತಾರೆ. ಇಲ್ಲಿ ದತ್ತಪೀಠಕ್ಕೆ ಹೋಗ್ಬೇಕಾದ್ರೆ ಇದೇ ರೀತಿಯಾದಂಥ ಯಾವ್ದಾದ್ರು ಒಂದು ಸ್ವರೂಪ ಕೊಡಬೇಕು ಅನ್ನುವಂಥ ಚಿಂತನೆ ಆಯಿತು. ಆ ಚಿಂತನೆಯಲ್ಲಿ ಮೊದಲನೆಯ ಒಂದು ತಂಡವಾಗಿ ಸುನೀಲ್ ಕುಮಾರ್ ಅವರು ನಾವು ಏನು ಎಲ್ಲ ಯುವಕರಿಗೂ ದತ್ತ ಮಾಲೆಯನ್ನ ಹಾಕಿಸಿ ನಾವು ಕರ್ಕೊಂಡ್ಬರ್ತೀವಿ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾರೆ. ಅದರ ಮುಂದಿನ ವರ್ಷದಲ್ಲೇ ಹೆಚ್ಚು ಕಡಿಮೆ 1-1.5 ಸಾವಿರಕ್ಕೂ ಹೆಚ್ಚು ದತ್ತ ಭಕ್ತರಲ್ಲ, ನಾನು ಹೇಳ್ತಿರುವಂಥದ್ದು ದತ್ತ ಮಾಲೆಯನ್ನ ಹಾಕಿರುವಂಥವ್ರು. ದತ್ತ ಮಾಲೆಯನ್ನ ಹಾಕೋದು ಅಂದ್ರೆ ಕಂಡೀಷನ್ ಏನು? ದತ್ತ ಮಾಲೆಯನ್ನ ಹಾಕಿದ್ಮೇಲೆ ಅಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರಲ್ಲ, ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವರು ಸಂಕಲ್ಪವನ್ನ ಮಾಡಿಕೊಂಡು ನಾನು ಇಷ್ಟು ದಿವಸಗಳ ಕಾಲ, 7 ದಿವಸಗಳ ಕಾಲ, 15 ದಿವಸಗಳ ಕಾಲ, 21 ದಿವಸಗಳ ಕಾಲ ದತ್ತ ಮಾಲೆಯನ್ನ ಹಾಕ್ತೀನಿ ಅಂತ ಸಂಕಲ್ಪ ಮಾಡಿ ಆ ನಂತರ ದತ್ತಮಾಲೆಯನ್ನು ಹಾಕೋದು. ದತ್ತಮಾಲೆ ಹಾಕಿದ ನಂತರ ಅಯ್ಯಪ್ಪ ಸ್ವಾಮಿ ಮಾಲೆಯಲ್ಲಿ ಮನೆಗೆ ಹೋಗಂಗಿಲ್ಲ. ಆದರೆ ಇವರು ಪರಿಶುದ್ಧರಾಗಿರಬೇಕು, ಏನು ಮಾಂಸಾಹಾರಗಳನ್ನ ಸೇವಿಸಬಾರ್ದು, ಮನೆಯಲ್ಲೇ ಪೂಜೆಯನ್ನ ತ್ರಿಕಾಲ ಪೂಜೆಯನ್ನ ಮಾಡಿ ಪ್ರಸಾದವನ್ನ ಸ್ವೀಕರಿಸಿ ದತ್ತನ ವಾತಾವರಣವನ್ನ ಮನೆಯಲ್ಲೂ ಸಹ ಮಾಡಬೇಕು. ಆ ನಂತರ ದತ್ತಪೀಠಕ್ಕೆ ಬಂದು ಹೊನ್ನಮ್ಮನ ಹಳ್ಳ ಏನಿದೆ, ಹೊನ್ನಮ್ಮನ ಹಳ್ಳನ ನೀರು ಹರಿಯುತ್ತೆ.
ಅಲ್ಲಿ ಹೊನ್ನಮ್ಮನಹಳ್ಳಿಯಲ್ಲಿ ನಡ್ಕೊಂಡು ಬಂದು ಪಾದಯಾತ್ರಿಗಳಾಗಿ ಬಂದು ಅಲ್ಲಿ ಸ್ನಾನ ಮಾಡಿ 3 ಮನೆಗಳಲ್ಲಿ ಕಡೆ ಪಕ್ಷ 3 ಮನೆಗಳಲ್ಲಿ ದತ್ತನ ಒಂದು ಏನು ಭಿಕ್ಷೆಯನ್ನ ಕೇಳಿಕೊಂಡು ದತ್ತ ಭಿಕ್ಷೆಯನ್ನ ಬತ್ತಿದ್ರು. ದತ್ತಾತ್ರೇಯರು ಯಾವುದೇ ಇದರಿಂದ ಬದುಕಿರುವಂಥವ್ರು, ಭಿಕ್ಷಾಟನೆಯನ್ನ ಮಾಡಿ ಸಾಧನೆಯನ್ನ ಮಾಡಿರುವಂಥದ್ದು. ಅದರ ಪ್ರತೀಕವಾಗಿ ಮನಸ್ಸಿನ ಅಹಂಕಾರವನ್ನ ತೊಡೆದಾಕಿ ಭಕ್ತಿ ಮಾತ್ರ ಬಹಳ ಮುಖ್ಯ, ಮನುಷ್ಯ ಅಲ್ಲ ಆತ್ಮ ಅನ್ನುವಂಥ ಏನು ಹಿಂದೂ ಕಲ್ಪನೆ ಇದೆ, ಅದರ ಸಾಧನೆಗೋಸ್ಕರ ತನ್ನ ಅಹಂಕಾರವನ್ನ ತನ್ನೆಲ್ಲ ಸಮಾಜದಲ್ಲಿ ಅವನಿಗಿರುವಂಥ ಅಸ್ತಿತ್ವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ವ್ಯಾಪಾರಸ್ಥ, ಯಾರೇ ಅದನ್ನ ಗೌಣವಾಗಿ ಮಾಡಿಕೊಂಡು 3 ಮನೆಗಳಿಗೆ ಹೋಗಿ ಅಲ್ಲಿ ಪಡಿಯನ್ನ ಪಡ್ಕೊಂಡು ಅಂದ್ರೆ ಭಿಕ್ಷೆಯನ್ನ ಬೇಡಿ ಅದನ್ನ ತೆಗೆದುಕೊಂಡು ಹೋಗಿ ದತ್ತಪೀಠದಲ್ಲಿ ಅರ್ಪಣೆ ಮಾಡಬೇಕು. ಆ ಪಡಿಯಿಂದ ಬರುವಂತ ಭಕ್ತರಿಗೆ ಪ್ರಸಾದವನ್ನ ಹಂಚಬೇಕು ಅನ್ನುವಂಥ ಕಲ್ಪನೆಯಿಂದ 98ರಲ್ಲಿ ಆರಂಭ ಆಗಿರುವಂತ ಒಂದು ದತ್ತ ಮಾಲೆಯನ್ನ ಧರಿಸುವಂತ ಒಂದು ಆಂದೋಲನ. ಅದು ಇವತ್ತಿಗೂ ನಡೀತಾ ಇದೆ. ಇದು ಕೇವಲ ಒಂದಿಷ್ಟು ಜನ ಯುವಕರು ಮಾತ್ರ ಅಂತಲ್ಲ, ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವಂತ ರೀತಿಯಲ್ಲೇ ಅನೇಕ ಕುಟುಂಬಸ್ಥರು ಸಹ ಇವಾಗ ಆಗ್ತಾ ಇದ್ದಾರೆ. ನಾವು ಸಹ ಇವತ್ತಿನ ಏನು ಹೋರಾಟಗಳಲ್ಲಿ ನಾನು ಏನು ಹಾಕೊಂಡ್ಬರ್ತಿದ್ದೆ, ನಾವು ಮೊದಲೆಲ್ಲ ಪೀಠಕ್ಕೆ ಮೊದಲು ಹೋರಾಟ ಮಾಡಕ್ ಹೋಗ್ತಿದ್ವು. ನಮಗೂ ಏನು ಅವಾಗ ಮಾಲೆ ಹಾಕೊಂಡು ಹೋಗ್ತಾ ಇರಲಿಲ್ಲ, ಶುದ್ಧವಾಗಿ ಅಷ್ಟೇ ಹೋಗ್ತಾ ಇದ್ವಿ ನಾವು. ಆಮೇಲೆ ಮಾಲೆಗಳನ್ನ ಹಾಕೊಂಡು ಜೊತೆನಲ್ಲಿ ಏನು ಹೋರಾಟ ಆಯಿತು ಆ ಹೋರಾಟದಲ್ಲಿ ಸಾಥ್ ಕೊಟ್ಟು ಜೊತೆನ ಎಲ್ಲ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಬೇಕಾಗಿರುವಂಥದಕ್ಕೆ ಜಿಲ್ಲಾಡಳಿತಕ್ಕೆ ಅದನ್ನ ನಾವು ಇದನ್ನ ಏನು ಅವರಿಗೆ ಒತ್ತನ್ನ ಕೊಟ್ಟು ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಅವರಿಗೆ ಹಕ್ಕು ಒತ್ತಾಯವನ್ನು ಮಾಡುವಂಥ ಕೆಲಸವನ್ನ ಮಾಡುವಂಥದ್ದನ್ನ ಮಾಡ್ತಾ ಇದ್ದು. 98ರ ನಂತರ ಇದು ದತ್ತಮಾಲೆ ಬೆಳಕಿಗೆ ಬಂದಿರುವಂಥದ್ದು. ಮತ್ತದು ಮೊದಲು ಸಹ ನಡ್ಕೊಂಡು ಬರ್ತಾ ಇತ್ತು. ಅದಕ್ಕೊಂದು ಭಕ್ತಿಯ ಸ್ವರೂಪವನ್ನು ಕೊಡೋ ರೀತಿಯಲ್ಲೇ ಭಕ್ತನ ಒಂದು ಹೋರಾಟದ ಸ್ವರೂಪದಲ್ಲಿ ದತ್ತಮಾಲೆಯ ಒಂದು ಏನು ಸಮಯ ಏನಿದೆ ಅದು ಆರಂಭ ಆಗಿರುವಂಥದ್ದು. ಸೊ ಅದಾದ್ಮೇಲೆ ಅಂದ್ರೆ 1998ರಲ್ಲಿ ದತ್ತಮಾಲೆ ಆರಂಭ ಆದ್ಮೇಲೆ ಅತಿ ಹೆಚ್ಚು ಸಂಖ್ಯೆ ಆ ಸಮೀಪದ ದಿನಗಳಲ್ಲಿ, ಸಮೀಪದ ವರ್ಷಗಳಲ್ಲಿ ಯಾವಾಗ ಬಂದಿದ್ದು ಅಂತ ಹೇಳಿ? ಅಂದ್ರೆ ಇದು ಈ ರೀತಿಯ ಇದು 1974ರಿಂದಲೂ ಬಂದಿರುವಂಥದ್ದು. ಯಾವುದೇ ಒಂದು ಹೋರಾಟವನ್ನ ಯಾವುದೋ ಒಂದು ವ್ಯಕ್ತಿ ಮತ್ತು ಒಂದು ಸಂಘಟನೆ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಮಾಜ ತನ್ನನ್ನ ಅದನ್ನ ಆ ಒಂದು ಹೋರಾಟವನ್ನ ಅಥವಾ ಆ ವಿಚಾರವನ್ನ ತನ್ನದಾಕಿಸ್ಕೊಳ್ಬೇಕು. ಇದನ್ನ ಯೋಚನೆ ಮಾಡಿರುವಂತ ನಮ್ಮೆಲ್ಲ ಸಂಘ ಪರಿವಾರದ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಇದಕ್ಕೂ ಹೋರಾಟ ಮಾಡ್ತಿರುವಂತ ಹಿರಿಯರು ಎಲ್ಲರನ್ನೂ ಸೇರಿಸ್ಕೊಂಡು ಯೋಚನೆ ಮಾಡಿದಾಗ ಇದನ್ನ ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಬೇಕು ಅನ್ನುವಂಥ ಯೋಚನೆ ಬಂತು. ಅವಾಗ ಇವಾಗಿನ ಸುನಿಲ್ ಕುಮಾರ್ ಅವರೇನು ದತ್ತಮಾಲೆಯನ್ನ ಅಭಿಯಾನ ಆರಂಭ ಆಯಿತು, ಅದನ್ನ ಮತ್ತೊಂದಿಷ್ಟು ವಿಸ್ತಾರ ಮಾಡಿ ದತ್ತ ಯಾತ್ರೆ ಎನ್ನುವಂಥದ್ದನ್ನ ಶುರು ಮಾಡಿದ್ರು. ರಾಜ್ಯದ 4 ಮೂಲೆಗಳಿಂದ ದತ್ತಯಾತ್ರೆಯನ್ನು ತೆಗೆದುಕೊಂಡ್ಬಂದು ಇಡೀ ರಾಜ್ಯದಲ್ಲಿ ನಮ್ಮ ಏನು ದತ್ತಪೀಠದಲ್ಲಿ ಆಗಿರುವಂಥ ವ್ಯತ್ಯಾಸಗಳೇನು, ನಮ್ಮ ಅಲ್ಲಿ ಹಿಂದೂ ಭಕ್ತರಿಗೆ ಆಗಿರುವಂಥ ಅನ್ಯಾಯ ಏನು, ಸರ್ಕಾರ ಕೊಡಬೇಕಾಗಿರುವಂಥ ವ್ಯವಸ್ಥೆ ಕೋರ್ಟ್ ಕೊಟ್ಟಿದ್ರು ಸಹ ಮಾಡ್ತಾ ಇಲ್ಲ. ಇದಕ್ಕೋಸ್ಕರ ಹಕ್ಕು ಒತ್ತಾಯ ಮಾಡುವಂಥ ದೃಷ್ಟಿಯಿಂದ ಎಲ್ಲ ಕಡೆಯಿಂದಲೂ ಒಂದು ಯಾತ್ರೆಯನ್ನ ಶುರು ಮಾಡಿದ್ರು, ದತ್ತ ಯಾತ್ರೆಯನ್ನ. ಅವಾಗ 2000 ಹೆಚ್ಚು ಕಡಿಮೆ, ನನ್ನ ನೆನಪಿನ ಪ್ರಕಾರ ಸರಿ ಇದೆ ಅಂತ ನಾನು ಅನ್ಕೊಳ್ತೀನಿ, 2004 ಅಥವಾ 5 ಎಲ್ಲ ಸಂಘಟನೆಗಳನ್ನ ಸೇರಿಸ್ಕೊಂಡು ಇದು ಆರಂಭ ಆದಾಗ ಅವತ್ತಿನ ದಿವಸ 50,000ಕ್ಕೂ ಹೆಚ್ಚಿನ ದತ್ತ ಭಕ್ತರು, ಅಂದ್ರೆ ಮಾಲೆ ಹಾಕಿರೋರು ಮಾತ್ರ ಅಲ್ಲ, ಒಟ್ಟಾರೆ ದತ್ತ ಭಕ್ತರು ಅವರೆಲ್ಲರೂ ಸಹ, ಅದರೊಳಗಡೆ ಮಹಿಳೆಯರು, ಭಕ್ತರು, ಇವರೆಲ್ಲರೂ ಸೇರಿ 50,000 ಸಂಖ್ಯೆ ಅಲ್ಲಿ ಅವತ್ತಿನ ದಿವಸ 2004ರಲ್ಲಿ ಬರುತ್ತೆ. ಇದು ನಮ್ಗೆ ಅವಾಗ ಕೇವಲ 3 ದಿವಸದ ಮಾತ್ರ ಆಚರಣೆ, ಮೊದಲು 1 ದಿವಸದ ಆಚರಣೆ. ನಮಗೆ ಕೋರ್ಟ್ ಕೊಟ್ಟಿರುವಂಥದ್ದು 365 ದಿವಸ ಇಬ್ಬರಿಗೂ ಅವಕಾಶ ಅಂತೇಳಿ, ಮತ್ತು ಹಿಂದೂ ಪದ್ಧತಿ ಆಗಮನ ಪದ್ಧತಿಯ ಮೂಲಕ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ಅದೇ ಕೋರ್ಟ್ ಆರ್ಡರ್ ಇದೆ. ಯಾವಾಗಿರಲಿಲ್ಲ ಅದನ್ನೆಲ್ಲ ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದಲೇ ಎಲ್ಲ ಹೋರಾಟಗಳು ಬಂದಿರುವಂಥದ್ದು. ಇನ್ನು ಒಂದು ನಾನು ಸೇರಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ, ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗ ಅವರಿಗೆ ದತ್ತನ ದರ್ಶನ ಆಗಲಿ ಅಥವಾ ಒಳಗಡೆ ಕೂತ್ಕೊಂಡು ಪ್ರಸಾದ ತೆಗೆದುಕೊಳೋಕ್ಕಾಗಲಿ ಅಥವಾ ಭಜನೆ ಮಾಡಲಿಕ್ಕಾಗಲಿ ಅಥವಾ ದರ್ಶನಕ್ಕಾಗಲಿ
ಅವಕಾಶ ಸ್ವಲ್ಪ ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ಅವರಿಗೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಆ ಒಂದು ಸಮಯದಲ್ಲಿ ಯೋಚನೆ ಮಾಡಿರುವಂಥ ನಮ್ಮವರೆಲ್ಲರೂ ಅಲ್ಲಿ ಅನಸೂಯ ಮಾತೆಯನ್ನ ಪೂಜೆ ಮಾಡುವಂಥದ್ದು ಸಹ ಮೊದಲಿಂದಲೂ ಸಹ ಬಂದಿದೆ. ಎಲ್ಲಿ ತನಕ ಅಂತ ಹೇಳಿದ್ರೆ, ನಾವು ನಮ್ಮ ಹಿಂದೂ ಸಂಸ್ಕೃತಿ ಒಳಗಡೆ ಹಿಂದೂ ಧರ್ಮದಲ್ಲಿ ಕೇಳಿರುವಂಥ ರೀತಿನಲ್ಲಿ ದತ್ತಾತ್ರೇಯ ಅಂತ ಹೇಳಿದ್ರೆ 3 ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅದರ ಸಂಗಮನೇ ದತ್ತ ಅಂತ ಹೇಳಿ. ಹಿಂದೆ ನಾವು ಅತ್ರಿ ಮಹಾಮುನಿಗಳ ಒಂದು ಆಶ್ರಮನೇ ಅದು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಇದೆ. ಅದು ಪುರಾಣಗಳಲ್ಲಿ ಮತ್ತು ಭಾಗವತದಲ್ಲೂ ದತ್ತ ಭಾಗವತದಲ್ಲೂ ಉಲ್ಲೇಖ ಇರುವಂಥದ್ದು ನಾವು ಕಂಡು ಬರ್ತೀವಿ. ಅಲ್ಲಿ ಗೊತ್ತಿರುವಂಥದ್ದಿದೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಅತ್ರಿ ಮಹಾಮುನಿಯ ಅನಸೂಯ ದೇವಿಯಿಂದ ಆಹಾರ ಸೇವನೆ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಅನ್ಸುತ್ತೆ. ಆಕೆಯ ಭಕ್ತಿಯನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದು. ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಒಬ್ಬರು ಸೃಷ್ಟಿಕರ್ತ, ಒಬ್ಬ ಸ್ಥಿತಿಕರ್ತ, ಇನ್ನೊಬ್ಬರು ಲಯಕರ್ತ, ಇವರು ಒಟ್ಟಿಗೆ ಬಂದು ಆ ಅನಸೂಯ ದೇವಿ ಹತ್ರ ಕೇಳ್ಕೊಳ್ತಾರೆ, ನೀನು ನಮಗೆ ಆಹಾರವನ್ನ ಕೊಡಬೇಕು, ಆದರೆ ಒಂದೇ ಒಂದು ಕಂಡೀಷನ್, ದೇಹದ ಯಾವ ಇದ್ರ ಮೇಲ್ಗಡೆ ನಿರ್ವಸ್ತ್ರವಾಗಿ ನೀನು ಸ್ವೀಕಾರ ಮಾಡು. ಖಂಡಿತ ನಾನು ನೀವು ಕೊಡ್ತೀನಿ ಅಂಥೇಳಿ ನಿರ್ವಸ್ತ್ರವಾಗಿ ನಾನು ಕೊಡಬೇಕು ಅಂದರೆ ನನ್ನ ಒಂದೇ ಕಂಡೀಷನ್, ನೀವೆಲ್ಲರೂ ಸಹ ಮಕ್ಕಳಾಗಿ ಒಂದಾಗಿ ಬರಬೇಕು ಅಂತ ಕೇಳ್ತಾರೆ. ಮಕ್ಕಳಾಗಿ ಒಂದಾಗಿ ಬರಬೇಕು ಅಂತೇಳಿ ಆ 3 ಜನರ ತ್ರಿಮೂರ್ತಿಗಳ ಐಕ್ಯತೆನೇ ದತ್ತಾತ್ರೇಯ. ಆ ಮಗು ಒಂದಾಗಿ ಬರುವಂಥದ್ದಕ್ಕೆ ತನ್ನ ಎದೆ ಹಾಲನ್ನು ಕುಡಿಸುವಂಥದ್ದು ಮತ್ತು ಆ ಭಕ್ತಿಯನ್ನು ಮೆಚ್ಚಿ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ನಾವು ಈ ಸ್ವರೂಪದಲ್ಲಿ ಬಂದಿದ್ವಿ ಅಂಥೇಳಿ ಆ ದರ್ಶನವನ್ನು ಕೊಡ್ತಾರೆ ಅಂಥೇಳಿ ಇದೆ. ಅದಕ್ಕೆ ಪ್ರತೀಕವಾಗಿ ಅನಸೂಯ ದೇವಿ ಅಲ್ಲಿರುವಂಥ ತಾಯಂದಿರು ಯಾರು ಬರ್ತಾ ಇದ್ರು ಅಲ್ಲಿ ತನಗೆ ಸಿಗುವಂಥ ವಸ್ತುಗಳಲ್ಲಿ ಎಲ್ಲಿ ತನಕ ಪ್ರತೀತ ಇದೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಗಂಧದ ಬಾವಿ ಅಂತ ಇದೆ. ಆ ಗಂಧದ ಬಾವಿಯ ಮಣ್ಣನ್ನು ತೆಗೆದ್ರೆ ಇವತ್ತಿಗೂ ಹೋಗಿ ಆ ಮೂಲೆಯಲ್ಲಿ ಅದನ್ನು ಮುಚ್ಚಿದ್ದಾರೆ ಇವಾಗ, ಆ ಮಣ್ಣನ್ನು ತೆಗೆದ್ರೆ ಗಂಧದ ವಾಸನೆ ಬರುತ್ತೆ. ಆ ಮಣ್ಣಿನಿಂದ ಅದು ರೊಟ್ಟಿಯನ್ನು ತಟ್ಟಿ ಬಂದಿರುವಂಥ ತಾಯಂದಿರಿಗೆ, ಬಂದಿರುವಂಥ ಭಕ್ತರಿಗೆ ಹಂಚ್ತಾ ಇದ್ರು ಅನ್ನುವಂಥ ಒಂದು ಅವಾಗಿನ ಒಂದು ಪ್ರತೀಕವಾಗಿ ನಾವು ಕೇಳ್ಕೊಂಡ್ಬಂದಿರುವಂಥ ವಿಚಾರ ಅದು. ಸೊ ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು, ಅನಸೂಯ ಜಯಂತಿ ಯಾವಾಗ ಆರಂಭ ಆಯ್ತು ಅಂತ ಹೇಳಿ ಅದಕ್ಕೆ ಉತ್ತರ ಸಿಕ್ಕಿದೆ. ಸೊ ಅದು ಮುಂದುವರಿತಾ ಇವತ್ತಿಗೆ ದೊಡ್ಡ ಮಟ್ಟವನ್ನ ತಲುಪಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ದತ್ತ ಭಕ್ತರು ಆಗಮಿಸ್ತಾರೆ, ದತ್ತ ಮಾಲೆಯನ್ನು ಕೂಡ ಧರಿಸಿ ಬರ್ತಾರೆ. ಇನ್ನು ಇತ್ತೀಚಿನ ಬೆಳವಣಿಗೆ ಅಂತ ಹೇಳಿದ್ರೆ, ಕಳೆದ ಅವಧಿಯಲ್ಲಿ ಭಾಜಪ ಸರ್ಕಾರ ಇದ್ದಂತಹ ಸಮಯದಲ್ಲಿ ಹಿಂದೂ ಅರ್ಚಕರ ನೇಮಕ ಆಗಿದೆ. ಹಿಂದೂ ಅರ್ಚಕರ ನೇಮಕವೇ ನಮ್ಮ ಮೊದಲ ಅಪೇಕ್ಷೆ ಆಗಿತ್ತು. ಹಿಂದೂಗಳ ಆಗ್ರಹನೇ ಮೊದಲನೇದು, ಹಿಂದೂ ಅರ್ಚಕರ ನೇಮಕ ಆಗಬೇಕಲ್ಲಿ, ಆ ಮೌಲ್ವಿ ನಮಗೆ ತೀರ್ಥ ಕೊಡುವಂಥದ್ದು ಬೇಡ. ಇನ್ನೊಂದು ಬಹಳ ಮುಖ್ಯವಾಗಿರುವಂತ ಅಂಶ ಹೇಳ್ತೀನಿ, ಇದು ಯಾವುದೇ ರಾಜಕೀಯ ಪಕ್ಷಕ್ಕಲ್ಲ. ಈಗ ಸಹಜವಾಗಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇದು ಬಿಜೆಪಿಯವರ ಹೋರಾಟ ಮತಕ್ಕೋಸ್ಕರ ಅನ್ನುವಂಥದ್ದಿದೆ. ಆದರೆ ನಿಜಕ್ಕೂ ಅಲ್ಲಿ ಹೋಮ ಹವನಗಳಿಗೆ ನಮಗೆ ಮೊದಲನೇದಾಗಿ ಅವಕಾಶ ಮಾಡಿಕೊಟ್ಟಿದ್ದು ಅಂತ ಹೇಳಿದ್ರೆ ಆಗಿನ ಸಚಿವರಾಗಿದ್ದಂಥ ಡಿ ಬಿ ಚಂದ್ರೇಗೌಡರು. ಅವರು ಬಂದು ಜಿಲ್ಲಾ ಏನು ಆಡಳಿತ ಇತ್ತು ಅದರ ಮೂಲಕ ಬಂದು ಸಚಿವರಾಗಿ ಮೊದಲನೇದಾಗಿ ನಮ್ಗೆ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಅವರು ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ, ಅವರಿಗೆ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ನಾವು ಖಂಡಿತ ಈ ಸಮಯದಲ್ಲಿ ಹೇಳಬೇಕು ಮತ್ತು ಜ್ಞಾಪಕ ಮಾಡ್ಕೊಳ್ಬೇಕು. ಈ ಹೋರಾಟ ಯಾವುದೋ ಒಂದು ಪಕ್ಷದ್ದಲ್ಲ, ಯಾವುದೋ ಒಂದು ಸಂಘಟನೆದಲ್ಲ, ಇದು ಹಿಂದೂ ಸಮಾಜದ್ದು. ಹಾಗಾಗಿ ನೀವು ಕೇಳಿರುವಂಥ ಪ್ರಶ್ನೆಗೆ ನಾನು ಮುಂದೆ ಅದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಬಿಡ್ರಿ ಅದು ಬಿ ಜೆ ಪಿಯವ್ರದ್ದು ಹೋರಾಟ, ಅದು ಬಿಡ್ರಿ ಬಜರಂಗದ ಹೋರಾಟ, ಯಾರೋ ಒಂದಿಷ್ಟು ಜನ ಸೇರ್ಕೊಂಡು ಮಾಡ್ತಾರೆ ಅಂತಾರೆ. ಖಂಡಿತ ಅಲ್ಲ. ಅವತ್ತಿನ ಪರಿಸ್ಥಿತಿಯನ್ನು ಅವಾಗ ಹೋಗಿ ನಮ್ಮ ಹಿರಿಯರು ಹೋಗಿ ಅವಕಾಶ ಮಾಡಿಕೊಟ್ಟಾಗ ನಾನೇ ಬರ್ತೀನಿ ಅಂತ ಹೇಳಿ ಬಂದು ಮುಂದೆ ನಿಂತ್ಕೊಂಡು ಅವಕಾಶ ಮಾಡಿಕೊಟ್ರು. ತದನಂತರ ಆ ಪದ್ಧತಿ ಮುಂದುವರ್ಕೊಂಡು ಬಂದಿದೆ. ತದನಂತರ ಅಲ್ಲಿ ಜಿಲ್ಲಾ ಆಡಳಿತ ಬಂದಿದೆ. ಅದಾದ ನಂತರ ಭಾಜಪ ಸರ್ಕಾರ ಬಂದಾಗ ನಮ್ಮದು ಏನು ಅಲ್ಲಿ ಏನೇನು ಆಗಬೇಕು ಅನ್ನುವಂಥ ಒಂದು ಹಕ್ಕುಗಳನ್ನು ಕೇಳಿದ್ವಿ, ಮಾಹಿತಿಗಳನ್ನು ಕೇಳಿದ್ವಿ, ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳಿದ್ವಿ. ನಮ್ಮ ಭಾಜಪ ಸರ್ಕಾರ ಬಂದಾಗ ಮೊದಲನೇದಾಗಿ ಅಲ್ಲಿ ಅರ್ಚಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಮತ್ತು ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಅವರ ರಕ್ಷಣೆಗೋಸ್ಕರ, ಪೂಜೆಗೋಸ್ಕರ, ಮಳೆ ಅಥವಾ ಈ ಥರದೇನಾದ್ರು ಗಾಳಿ ಇತ್ಯಾದಿ ಕೆತ್ಕೊಳ್ಳೋ ಉಳ್ಕೊಳ್ಳೋಕ್ಕೋಸ್ಕರ, ಊಟ ಮಾಡಲಿಕ್ಕೋಸ್ಕರ ದೊಡ್ಡದಾಗಿರುವಂಥ ಒಂದು ಆವರಣ, ಶೆಡ್ಡು, ಈ ಥರದ್ದೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಆದರೆ ಒಂದೇ ನಮಗೆ ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ, ಈ 3 ದಿವಸಗಳು ಬಿಟ್ಟರೆ ಬಾಕಿ ಹಂಗೆ
ಮತ್ತೆ ಹೋದ್ರೆ ಮತ್ತೆ ಅದೇ ಪರಿಸ್ಥಿತಿ ಬಂದಿರುತ್ತೆ. ಅದಕ್ಕೋಸ್ಕರ ನಾವು ತ್ರಿಕಾಲ ಪೂಜೆ ಆಗಬೇಕು, ಹಿಂದೂ ಅರ್ಚಕರ ನೇಮಕಾತಿ ಆಗಬೇಕು ಅನ್ನುವಂಥದ್ದನ್ನು ಏನು ಡಿಮಾಂಡ್ ಏನಿತ್ತು ಅದನ್ನು ಪೂರೈಸುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದಿಷ್ಟು ದಿವಸ ಈ ಸರ್ಕಾರ ಬಂದ ನಂತರ ಅರ್ಚಕರಿಗೆ ಕೊಡುವಂಥ ಏನು ವೇತನದ ಸಮಸ್ಯೆ ಇತ್ತು ಅದನ್ನು ಸರಿ ಮಾಡಿದ್ದಾರೆ. ಈಗಿನ ಜಿಲ್ಲಾಡಳಿತ ಆಗಲಿ, ಅವಾಗಿಂದಲೂ ಗೆದ್ದು ಬರ್ತಾ ಇರುವಂಥ ಶ್ರೀಯುತ ಸಿ ಟಿ ರವಿ ಅವರಾಗಲಿ, ಇವರೆಲ್ಲರೂ ಇಡೀ ಸಂಘಟನೆ ನಾವೆಲ್ಲರೂ ಕೆಲವು ಸರಿ ಮಾಲೆ ಹಾಕ್ಲಿಕ್ಕಾಗತ್ತೆ, ಕೆಲವು ಸರಿ ಮಾಲೆ ಹಾಕ್ಲಿಕ್ಕಾಗಲ್ಲ. ನಮ್ದೊಂದು ಭಕ್ತಿ, ನನಗದು ದತ್ತ ಅಂತ ಹೇಳಿದ್ರೆ ನನಗೊಂದು ಅದು ಆರಾಧ್ಯ ದೈವ. ನನ್ನ ಕಾಲೇಜಿನ ದಿವಸಗಳಲ್ಲೂ ನನಗೆ ಗೊತ್ತಿಲ್ಲ, 3 ಅಂದರೆ ಸೃಷ್ಟಿ ಸ್ಥಿತಿ ಲಯ ಹೊಂದಿರುವಂಥ ಒಬ್ಬ ದೇವರಿದ್ದಾನೆ ದತ್ತ ಅಂತ ಹೇಳಿದ್ರೆ ನನ್ನ ಆರಾಧ್ಯ ದೈವ. ಆವಾನ್ ಕಾರಣಕ್ಕೋಸ್ಕರನೇ ಅತಿ ತೀವ್ರವಾಗಿ ನಾನು ಆ ಸಮಯದಲ್ಲಿ ಹೋರಾಟಕ್ಕೆ ಇಳಿದಿರುವಂಥದ್ದು. ಹಾಗಾಗಿ ಭಕ್ತರು ಅನೇಕರು ಇವತ್ತು ಸೇರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ತುಂಬ ಇನ್ನೂ ನಮ್ಮ ಏನು ನಾವು ಕೇಳ್ಕೊಂಡಿರುವಂಥ ಏನು ಡಿಮಾಂಡ್ಗಳಿದೆ ಆ ಡಿಮಾಂಡ್ಗಳು ಇನ್ನೂ ಫುಲ್ಫಿಲ್ ಆಗಿಲ್ಲ. ಅದಷ್ಟನ್ನು ಸಹ ಮಾಡಬೇಕು ಅನ್ನುವಂಥದ್ದು ನಮ್ದೆಲ್ಲರದು ಒತ್ತಡ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.